ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ನಾನು ಮತ್ತೆ ಹಾರ್ವೆಸ್ಟ್ ಮಾಡೋದಕ್ಕೆ ಬುಟ್ಟಿನ ತಂದಿದ್ದೀನಿ. ಹಾರ್ವೆಸ್ಟ್ ಮಾಡೋದು ಅಂದ್ರೇ ಏನೋ ಒಂದು ರೀತಿ ಖುಷಿ ಆಗುತ್ತೆ. ಇವತ್ತು ಸುಮಾರು ಒಂದು 3-4 ಥರದ ಹಣ್ಣುಗಳನ್ನು ಇವತ್ತು ಹಾರ್ವೆಸ್ಟ್ ಮಾಡೋಣ ಅಂತ ನನಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕು, ಶೇರು, ಕಮೆಂಟು. ಇನ್ನೂ ಇಷ್ಟ ಆಯಿತು ಅಂತ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ ಅಂತ ಕೇಳಿಕೊಂಡು ವಿಡಿಯೋನ ಶುರು ಮಾಡೋಣ. ಈಗ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಯೆಲ್ಲೋ ಕಲರ್ ಸ್ಪೈಸಿ ಚೆರಿ ಸೀಬೆ. ಇದರಲ್ಲಿ ಸುಮಾರು ಒಂದು 3 ಕಾಯಿಗಳು ಬಿಟ್ಟಿತ್ತು. ತುಂಬಾ ಟೇಸ್ಟ್ ಇತ್ತು, ರುಚಿಯಾಗಿ. ಅಂದರೆ ರೆಡ್ ಕಲರ್ ಸ್ಪೈಸಿ ಸೀಬೆ ಏನಿದೆ ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿತ್ತು. ಹಾಗಾಗಿ ಇಲ್ಲಿ ನೋಡ್ಬೋದು, ಗಿಡದ ತುಂಬ ಫ್ಲವರಿಂಗ್ ಆಗಿದೆ, ಹೂವು ಅರಳಿತ್ತು. ಹಂಗಾಗಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡುವ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ಫಸ್ಟ್ ಹಾರ್ವೆಸ್ಟ್ ಮಾಡೋದಾದರೆ ವೆರಿಕೇಟೆಡ್ ಸೀಬೆ. ಇಲ್ಲಿ ನೋಡ್ಬೋದು, ಫುಲ್ ಹಣ್ಣಾಗಿದೆ ಇದು. ಇಲ್ಲಿ ಲಾಸ್ಟಲ್ಲಿ ನಾನು ಕಟ್ ಮಾಡಿದ್ರ ಒಳಗಡೆ ಯಾವ ರೀತಿ ಇರುತ್ತೆ ಅಂತ ಅನ್ನೋದನ್ನು ನಿಮ್ಮ ಜೊತೆಗೆ ತೋರಿಸ್ತೀನಿ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಸಣ್ಣ ಸಣ್ಣದು ಕೂಡ ಆಗ್ತಾ ಇದ್ದಾವೆ. ಇಲ್ಲಿ ನೋಡಿ, ಈ ಎಲೆ ನೋಡೋಕ್ಕೆ ಒಂಥರ ಚೆಂದ. ಅದಕ್ಕೆ ಈಗ ಬನ್ನಿ ಫಸ್ಟು ಹಾರ್ವೆಸ್ಟು ಇದು ಇವತ್ತು ವೆರಿಕೇಟೆಡ್ ಸೀಬೆ. ಏನೋ ಒಂಥರ ಖುಷಿ. ಹಾರ್ವೆಸ್ಟ್ ಮಾಡೋದೇ ಒಂದು ರೀತಿ ಖುಷಿ ಅನಿಸುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಹಂಗೆ ಇವತ್ತು ತುಂಬ ದಿನ ಆಗಿತ್ತು ಟೆನ್ನಿಸ್ ಬಾಲ್ ಮಲೀನಾ ಟೆನ್ನಿಸ್ ಬಾಲ್ ಚೆರಿ ಹಾರ್ವೆಸ್ಟ್ ಮಾಡಿರಲಿಲ್ಲ. ಈಗ ಹಣ್ಣು ಆಗ್ತಾಯಿದೆ ಆಲ್ರೆಡಿ. ನೋಡಿ, ಇದು ಹಣ್ಣು ಆಗ್ತಾಯಿದೆ, ಆಗಲೇ ಪಕ್ಷಿಗಳು ಕುಟ್ಕೋದಕ್ಕೆ ಶುರು ಮಾಡಿದ್ದಾವೆ. ಇಲ್ಲಿ ನೋಡಿ, ಹಾಗಾಗಿ ಇವತ್ತು ಹಣ್ಣಾಗಿರೋದು ಒಂದು 3 ಹಣ್ಣುಗಳು ಸಿಗ್ತವೆ ಇದರಲ್ಲಿ. ಅದನ್ನು ಕೂಡ ತೆಗೆಯೋಣ. ನನಗಂತೂ ಇತ್ತೀಚೆಗೆ ಈ ತಿಂಗಳಲ್ಲಿ ಇಲ್ಲ ಅಂದರೂ ಒಂದು 4-5 ಸಲ ಹಣ್ಣುಗಳು ತೆಗೆದಿದ್ದೀವಿ. ಇಲ್ಲಿ ನೋಡಿ, ಅದು ಇನ್ನೂ ಹಣ್ಣಾಗಲಿ ಅಂತ ಬಿಟ್ಟಿದ್ದೀನಿ ಆಲ್ರೆಡಿ. ಆಗಲೇ ಬಂದು ಫುಲ್ ಎಲ್ಲನೂ ತೂತು ಮಾಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾವೆ. ಗಿಡ ಹಾಕೋದು ಮತ್ತು ಹಣ್ಣು ಕೀಳೋದು ಅಂದರೆ ಏನೋ ಒಂಥರ. 4 ಸಿಕ್ಕಿದೆ ಸ್ನೇಹಿತರೆ ಮಲೀನಾ ಟೆನ್ನಿಸ್ ಬಾಲ್ ಚೆರಿ. ಬನ್ನಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇವಾಗ ಸ್ವೀಟ್ ಲೆಮನ್ನು ನೋಡ್ಬೋದು. ಇಲ್ಲಿ ನೀವು ಸಿಕ್ಕಾಬಟ್ಟೆ ಆಗಿದೆ ಈ ಸಲ. ನೋಡಿ, ನೋಡ್ತಾ ಇದ್ರೇ ಏನೋ ಒಂಥರ ಖುಷಿ. ಗಿಡದ್ದು ತುಂಬ ಅದ್ರ ಭಾರಕ್ಕೆ ಗಿಡನೇ ಬಗ್ಗೋಗೋ ಥರ ಆಗಿರೋಂಥದ್ದು. ಇದು ಕೂಡ ಹೆಲ್ತ್ ಬೆನಿಫಿಟ್ ಇರುವಂಥ ಹಣ್ಣೇನೆ. ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಇನ್ನೂ ಸ್ವಲ್ಪ ಕಲರ್ ಬರುತ್ತೆ. ಏನಾಗುತ್ತೆ ಅಂತಂದರೆ ಉದುರೋಗ್ಬಿಡುತ್ತೆ. ಹಂಗಾಗಿ ಇದನ್ನು ನಾನು ಹಾರ್ವೆಸ್ಟ್ ಮಾಡ್ತಾ ಇರೋದು. ನೋಡಿ, ಇಷ್ಟೊತ್ತು ತನಕ ಬಿಸಿಲಿರಲಿಲ್ಲ, ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ, ಬಿಸಿಲು ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿ, ಕಲರ್ ನೋಡಿ, ಈ ಕಲರ್ ಆಗುತ್ತೆ, ಈ ಕಲರ್ ಬರುತ್ತೆ. ತುಂಬ ಸ್ವೀಟ್ ಇರುತ್ತೆ. ಇದನ್ನು ಸಿಪ್ಪೆ ಸಹಿತನೇ ತಿನ್ನಬೇಕು, ಚೆನ್ನಾಗಿರುತ್ತೆ ಸ್ನೇಹಿತರೆ. ಟೆರೆಸಲ್ಲಿ ಜಾಗ ಇರೋರು ಖಂಡಿತವಾಗ್ಲೂ ಒಂದೊಂದು ಗಿಡ ಹಾಕ್ಕೊಂಡ್ರೆ ಬೆಸ್ಟು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಎಷ್ಟು ಬಂದಿದೆ ಗೊತ್ತಾ ಈ ಸಲ. ನೋಡಿ, ಇಷ್ಟು ಸ್ವೀಟ್ ಲೆಮನ್ ಸಿಕ್ಕಿರೋದು ಇವತ್ತು. ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಅದಕ್ಕೆ ಮುಂಚೆ ಇನ್ನೂ 1-2 ಗಿಡಗಳು ತೋರಿಸ್ತೀನಿ ನಿಮಗೆ. ಅದರಲ್ಲೂ ಕೂಡ ಸಿಕ್ಕಾಬಟ್ಟೆ ಫ್ಲವರಿಂಗ್ ಆಗ್ತಾಯಿದೆ. ದಾಳಿಂಬೆ ಗಿಡದಲ್ಲಿ ನೋಡಿ, ಸಿಕ್ಕಾಬಟ್ಟೆ ಹೂವು ಆಗ್ತಾಯಿದೆ ನೋಡಿ. ತುಂಬಾ ಫ್ಲವರಿಂಗ್ ಆಗ್ತಾಯಿದೆ. ಆಗಲೇ ಸುಮಾರು ಇದರಲ್ಲೂ 3-4 ಸಲ ಹಾರ್ವೆಸ್ಟ್ ಮಾಡಿದ್ದೀನಿ ನಾನು. ಇಲ್ಲಿ ನೋಡಿ, ಸಿಕ್ಕಾಬಟ್ಟೆ ಹೂವು ಆಗ್ತಾಯಿದೆ. ಇದು ನೋಡಿ, ಆರೆಂಜ್ ಗಿಡ. ಆಲ್ರೆಡಿ ಇದರಲ್ಲಿ 3 ಕಾಯಿಗಳಿದ್ದಾವೆ, ಫುಲ್ ಸೈಜಾಗೇ ಇದೆ. ಈ ಸಲ ಮತ್ತೆ ಇದರಲ್ಲಿ ಸಿಕ್ಕಾಬಟ್ಟೆನೇ ಫ್ಲವರ್ ಆಗ್ತಾಯಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ
ಈ ಸಲ ಬಿಟ್ಟರೆ ಕಾಯಿ ಸಿಕ್ಕಾಬಟ್ಟೆನೇ ಆಗುತ್ತೆ ಅಂತ ಅನಿಸುತ್ತೆ. ನೋಡಬೇಕು, ತುಂಬಾ ಹೂವು ಆಗ್ತಾಯಿದೆ ಈ ಸಲ. ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಅನಿಸುತ್ತೆ ಸ್ನೇಹಿತರೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಈಗ ಮೇಲ್ಗಡೆ ಹೋಗೋಣ. ಈಗ ಮೇಲ್ಗಡೆ ಬಂದೆ. ನಾನು ಬಂದ ತಕ್ಷಣ ನೋಡ್ಬೋದು, ಇಲ್ಲಿ 2 ಕರ್ಬೂಜ ಹಣ್ಣುಗಳು ಸಿಕ್ಕಿದೆ ನನಗೆ. ಈ ಒಂದು ಗಿಡದಲ್ಲಿ ಕರ್ಬೂಜ ಹಣ್ಣು 3 ಕರ್ಬೂಜ ಹಣ್ಣು ಇತ್ತು. ಅದರಲ್ಲಿ 2 ತೆಗೆದಿದ್ದೀನಿ, ಇನ್ನೊಂದಿದೆ. ಅದಿನ್ನೂ ಫುಲ್ ಗ್ರೀನ್ ಕಲರ್ ಇರೋದ್ರಿಂದ ಅದನ್ನು ತೆಗಿಲಿಲ್ಲ. ಈಗ ಇಲ್ಲಿ ನೋಡ್ಬೋದು 2 ಪೂರ್ತಿ ಹಣ್ಣಾಗಿದೆ. ಹಾಗೇ ಇಲ್ಲಿ ವಾಟರ್ ಆ್ಯಪಲ್ ಗಿಡದಲ್ಲಿ ಕಳೆದ ಸಲ ಸಿಕ್ಕಾಬಟ್ಟೆನೇ ಫ್ಲವರಿಂಗ್ ಆಗಿತ್ತು, ಆದರೆ ಒಂದೂ ಕೂಡ ಉಳ್ಕೊಳ್ಳಿಲ್ಲ. ನೆಕ್ಸ್ಟ್ ಫ್ಲವರಿಂಗ್ ಆಗಿದ್ರಲ್ಲಿ 2 ಹೂ ಉಳಿದು 2 ಕಾಯಿ ಆಗಿದೆ. ಇಲ್ಲಿ ನೋಡ್ಬೋದು, ಇಷ್ಟು ಹೈಟಲ್ಲಿರುವಂಥದ್ದು ಗಿಡ. ಕಲರ್ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ. ನನಗಂತೂ ಸಿಕ್ಕಾಬಟ್ಟೆನೇ ಖುಷಿ ಆಯಿತು. ಪ್ರತಿ ಸಲನೂ ನಾನು ಅನ್ಕೋತಾ ಇದ್ದೆ, ಎಲ್ಲ ಕಲರು ವೈಟ್ ಕಲರೇ ಆಗಿಬಿಡ್ತಲ್ಲಪ್ಪ ವಾಟರ್ ಆ್ಯಪಲು, ರೆಡ್ ಕಲರ್ ಇಲ್ವಲ್ಲ ಅಂತ ಫೀಲ್ ಮಾಡ್ತಿದ್ದೆ. ಆದರೆ ಈ ಸಲ ಈ ಕಲರ್ ನೋಡಿ ತುಂಬಾ ಖುಷಿ ಆಯಿತು. ಬುಟ್ಟಿ ನೋಡಿ ಇವತ್ತು ಒಂದು ರೀತಿ ಕಲರ್ಫುಲ್ ಗೆ ಕಾಣಿಸ್ತಿರೋಂಥದ್ದನ್ನು ನೋಡ್ಬೋದು. ಹಾಗೇ ಇಲ್ಲೇ ಇನ್ನೂ 2 ಸೀಬೆ ಹಣ್ಣಿತ್ತು, ಅದನ್ನು ಕೇಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇದು ಬೀಟ್ರೆಡ್ ಕಲರು ಸೀಬೆ, ಅಂದರೆ ಮೇಲ್ಗಡೆ ಮೆರೂನ್ ಕಲರ್ ಇದೆ, ಒಳಗಡೆ ಫುಲ್ ಬೀಟ್ರೆಡ್ ಕಲರೇ ಇರೋದು ಹಣ್ಣು. ಇದು ಕೂಡ ಸಿಕ್ಕಾಪಟ್ಟೆ ಸ್ವೀಟ್ ಇದೆ. ಇದು ಸುಮಾರು ಒಂದು 2-3 ಸಲ ಹಾರ್ವೆಸ್ಟ್ ಮಾಡಿದ್ದೀನಿ. ಅಂದರೆ ಒಂದೊಂದು ಗಿಡದಲ್ಲಿ 2-3 ಅಷ್ಟೇ ಸಿಗೋದು, ಜಾಸ್ತಿ ಸಿಗೋಲ್ಲ. ಯಾಕೆ ಅಂತಂದರೆ ಇವು ಗಿಡಗಳು ಸಣ್ಣ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ದಿನ ಹೋದರೆ ಆಮೇಲೆ ಚೆನ್ನಾಗಿ ನಮಗೆ ಹಣ್ಣುಗಳು ಕಾಯಿಗಳೆಲ್ಲ ಸಿಗ್ತವೆ. ಇಲ್ಲಿ ನೋಡ್ಬೋದು, ಇದು ಎಲೆ ಮರೆಯಲ್ಲಿ ಇತ್ತು ಕಾಯಿ, ನೋಡಿದ್ರೆ ಆಗಲೇ ಗಿಳಿಗಳು ತಿಂದಾಕಿದ್ದಾವೆ. ಒಂಥರ ಇವತ್ತು ಪುಟ್ಟಿ ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಅದರ ಜೊತೆಗೆ ಇಲ್ಲಿ ಇನ್ನೊಂದು ಕರ್ಬೂಜ ಹಣ್ಣಿದೆ ನೋಡಿ. ನಾನು ಮನೆಗೆ ತಿನ್ನಕ್ಕೆ ತಂದಿರುವಂಥ ಹಣ್ಣಲ್ಲೇ ಬಂದಿರುವಂಥ ಗಿಡಗಳಿವು, ಅಂದರೆ ಅದರ ಸೀಡ್ಸಲ್ಲಿ ಕಿಚನ್ ವೇಸ್ಟೇಜ್ ಏನು ಬರುತ್ತೆ ಅದನ್ನು ಹಾಕ್ತೀನಲ್ಲ ಅದರಲ್ಲಿ. ಮತ್ತು ಈ ಕಡೆ ಒಂದು ಡ್ರ್ಯಾಗನ್ ಫ್ರೂಟು, ಮತ್ತು ಇನ್ನೊಂದು ಫ್ಲವರಿಂಗ್ ಆಗ್ತಾಯಿದೆ ಇವಾಗ. ನನಗಂತೂ ಒಂದೊಂದು ಗಿಡದಲ್ಲಿ 1-2 ಹಣ್ಣುಗಳು ನೋಡ್ತಿದ್ರೇ ಖುಷಿಯಾಗುತ್ತೆ. ಇವತ್ತಿನ ಹಾರ್ವೆಸ್ಟ್ನಲ್ಲಿ ನಾನು ತೆಗೆದಿರುವಂಥದ್ದು ಕರ್ಬೂಜ ಹಣ್ಣು, ಮತ್ತು ಬೀಟ್ರೆಡ್ ಕಲರ್ ಸೀಬೆ, ಇದು ಟೆನ್ನಿಸ್ ಮಲಿನಾ ಬಾಲ್ ಚೆರಿ ಅಂತ ಅಂದ್ಬಿಟ್ಟು ಇದು ವೆರಿಕೇಟೆಡ್ ಸೀಬೆ. ಅದಾದಮೇಲೆ ಒಂದು ರೆಡ್ ವಾಟರ್ ಆ್ಯಪಲ್ಲು, ಮತ್ತು ಇದು ಸ್ವೀಟ್ ಲೆಮನ್ನು. ಇವತ್ತಿಷ್ಟು ಹಾರ್ವೆಸ್ಟ್ ಮಾಡಿದ್ದು. ಈ ತಿಂಗಳಲ್ಲಿ ಇಲ್ಲ ಅಂತಂದ್ರೂ ಆವಾಗಲೇ ಹೇಳ್ದಂಗೆ ನಾನು ಒಂದು 5-6 ಸಲ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡಿದ್ದೀನಿ. ನೆಕ್ಸ್ಟು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೆಲ್ಲರ ಜೊತೆಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.